ಜೈನರು ಮತ್ತೆ ಶೈವರ ಮಧ್ಯೆ ಅನೇಕ ಒಂದು ರೀತಿಯ ಸಂಘರ್ಷಗಳು ನಡೆದಿರುವುದನ್ನ ನಾವು ಡಾಕ್ಟರ್ ಎಂ ಕಲಬುರ್ಗಿ ಅವರು ತಮ್ಮ ಮಾರ್ಗದಲ್ಲಿಯೂ ಕೂಡ ಹೇಳ್ಕೊಂಡು ಹೋಗ್ತಾರೆ. ವಿಶೇಷವಾಗಿ ಲಕ್ಷ್ಮರಸ ಮಾಂಡಳಿಕನಾಗಿ ಈ ಪ್ರದೇಶವನ್ನು ಆಳ್ತಾ ಇರುವ ಕಾರಣಕ್ಕಾಗಿಯೇ 300 ಹಳ್ಳಿಗಳಿಂದ ಆವೃತವಾಗಿರ್ತಕ್ಕಂಥ ಈ ಪ್ರದೇಶ ಲಕ್ಷ್ಮಣೇಶ್ವರ ಅಂತ ಕರೆಸಿಕೊಳ್ಳುವುದಕ್ಕೆ ಆರಂಭ ಆಗುತ್ತೆ. ಮುಂದೆ ಜನರ ಬಾಯಿಯೊಳಗಡೆ ಲಕ್ಷ್ಮಣೇಶ್ವರ ಅದು ಲಕ್ಷ್ಮೇಶ್ವರ ಆಗಿ ನಾನು ಡಾಕ್ಟರ್ ಬಸವಣ್ಣಪ್ಪ ಮರಳಿಹಳ್ಳಿ ಕನ್ನಡ ಉಪನ್ಯಾಸಕನಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಲಕ್ಷ್ಮೇಶ್ವರದಲ್ಲಿ ಸುಮಾರು 2 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಸಂಶೋಧನಾ ವಿದ್ಯಾರ್ಥಿ ಆಗಿರಬೇಕಾದಾಗ ಹಾಗೂ ನಾನು ಕನ್ನಡ ವಿದ್ಯಾರ್ಥಿ ಆಗಿರಬೇಕಾದಾಗ ಜೊತೆಗೆ ನಾನು PUC ಮತ್ತು ಪದವಿಯನ್ನು ಇದೇ ಲಕ್ಷ್ಮೇಶ್ವರ ಪ್ರದೇಶದಲ್ಲಿ ಅಧ್ಯಯನ ಮಾಡ್ತಾ ಇರಬೇಕಾದಾಗ ಪುಲಿಗೆರೆಯ ಇತಿಹಾಸದ ಬಗೆಗೆ ಪುಲಿಗೆರೆಯ ಚರಿತ್ರೆಯ ಬಗೆಗೆ ಓದ್ತಾ ಇರಬೇಕಾದಾಗಲೆಲ್ಲ ನಾವು ನಡೀತಕ್ಕಂಥ ಈ ನೆಲ ಪುಣ್ಯದ ನಾಡು ಅಂತ ನನಗೆ ಆವಾಗಲೇ ಅನ್ನಿಸ್ತಾ ಇತ್ತು. ಜೊತೆಗೆ ನಾನು ಇಲ್ಲೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇರಬೇಕಾದಾಗಲೂ ಕೂಡ ನಾನು ವಿದ್ಯಾರ್ಥಿಗಳಿಗೆ ಪುಲಿಗೆರೆಯ ಪ್ರಾಚೀನತೆಯನ್ನು ಪುಲಿಗೆರೆಯ ಇತಿಹಾಸವನ್ನು ಮತ್ತೆ ಹೇಳ್ತಾ ಪುಲಿಗೆರೆ ಎಂಥ ಭವ್ಯವಾದ ನಾಡು ಅಂತ ಅನ್ನೋದನ್ನು ಕ್ರಿಸ್ತಶಕ 1910 ಅವಧಿಯಲ್ಲಿಯೇ ಪಂಪ ತನ್ನ ವಿಕ್ರಮಾರ್ಜುನ ವಿಜಯದ ಒಳಗಡೆ ಪುಲಿಗೆರೆ ಅಂತೇಳಿ ಅಂತಂದ್ರೆ ತಿರುಳುಗನ್ನಡ ನಾಡು ಅಂತ ಹೇಳ್ಕೊಂಡು ಹೋಗ್ತಾನೆ. ಜೊತೆಗೆ ಕವಿರಾಜ ಮಾರ್ಗಕಾರ ಕ್ರಿಸ್ತಶಕ 850ರಲ್ಲಿಯೇ ಸಾಜದ ಪುಲಿಗೆರೆ ಅಂತ ಹೇಳ್ತಾ ಇರಬೇಕಾದಾಗ ಇಲ್ಲಿಯ ಕನ್ನಡ ಅತ್ಯಂತ ಉಚ್ಛ್ರಾಯ ಮಟ್ಟದ ಕನ್ನಡ ನಾಡು ಆಗಿತ್ತು ಅಂತ ಅನ್ನೋದನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ನಮಗೆ ಪುಲಿಗೆರೆಯ ಇತಿಹಾಸವನ್ನ ನೋಡ್ತಾ ಬಂದಿರಬೇಕಾದಾಗ ಬಾದಾಮಿ ಚಾಲುಕ್ಯರು, ಗಂಗರು, ಕಲ್ಯಾಣಿ ಚಾಲುಕ್ಯರು, ಅನೇಕ ರಾಜ ಮಹಾರಾಜರುಗಳು ಈ ಪ್ರದೇಶವನ್ನು ಆಳಿ ಹೋಗಿರುವ ಇತಿಹಾಸದ ಕುರುಹುಗಳು ಶಾಸನದ ಮುಖೇನ ನಮ್ಗೆ ಗೊತ್ತಾಗ್ತವೆ. ಜೈನ ಧರ್ಮದ ಉಚ್ಛ್ರಾಯ ಸ್ಥಿತಿಯ ಕಾಲದಲ್ಲಿಯೇ ಪುಲಿಗೆರೆ ಶ್ರೇಷ್ಠವಾದ ನಾಡಾಗಿತ್ತು ಅಂತ ಅನ್ನೋದಕ್ಕೆ ಇಲ್ಲಿರ್ತಕ್ಕಂಥ ಅನೇಕ ಜೈನ ಸ್ಮಾರಕಗಳು ನಮಗೆ ಇವತ್ತಿಗೂ ಪ್ರಸ್ತುತ ಇರುವುದನ್ನು ನಾವು ನೋಡಬಹುದು. ಅದರಲ್ಲಿ ವಿಶೇಷವಾಗಿ ಬಾದಾಮಿ ಚಾಲುಕ್ಯರ ಕಾಲದ ಅವಧಿಯಲ್ಲಿ ರಚನೆ ಆಗಿರ್ತಕ್ಕಂಥ ಸುರವನ್ಯ ಬಸದಿ ಇವತ್ತು ಸೋಮೇಶ್ವರ ದೇವಾಲಯ ಆಗಿರುವುದು, 750ರ ಕಾಲಘಟ್ಟದಿಂದ ಹಿಡಿದು 1150ರ ಕಾಲಘಟ್ಟದಲ್ಲಿ ಕಲ್ಯಾಣ ಚಾಲುಕ್ಯ ವಿಕ್ರಮಾದಿತ್ಯನ ಕಾಲದ ಅವಧಿಯಲ್ಲಿ ದಂಡನಾಯಕನಾಗಿರ್ತಕ್ಕಂಥ ಲಕ್ಷ್ಮರಸ ಕಟ್ಟಿಸಿರ್ತಕ್ಕಂಥ ಅನೇಕ ಜೈನ ಸ್ಮಾರಕಗಳಲ್ಲಿ ವಿಶೇಷವಾಗಿ ನಮಗೆ ಅನಂತನಾಥ ತೀರ್ಥಂಕರನ ಶಂಖ ಬಸದಿಯು ಕೂಡ ಬಹಳ ಪ್ರಮುಖ ಜೈನ ಸ್ಮಾರಕ ಆಗಿರೋದನ್ನ ನಾವಿಲ್ಲಿ ಗುರುತಿಸ್ತೀವಿ. ಸಾಂಸ್ಕೃತಿಕ ಪಲ್ಲಟಗಳನ್ನ ನಾವು ಗಮನಿಸೋದಾಗಿತ್ತು ಅಂತ ಹೇಳಂತಂದ್ರೆ ಆ ಕಾಲದ ಅವಧಿಯಲ್ಲಿ ಜೈನರು ಮತ್ತೆ ಶೈವರ ಮಧ್ಯೆ ಅನೇಕ ಒಂದು ರೀತಿಯ ಸಂಘರ್ಷಗಳು ನಡೆದಿರುವುದನ್ನ ನಾವು ಡಾಕ್ಟರ್ ಎಂ ಕಲಬುರ್ಗಿ ಅವರು ತಮ್ಮ ಮಾರ್ಗದಲ್ಲಿಯೂ ಕೂಡ ಹೇಳ್ಕೊಂಡು ಹೋಗ್ತಾರೆ. ಜೊತೆಗೆ ಅವುಗಳ ದಾಖಲೀಕರಣವೂ ಕೂಡ ಆಗಿರೋದನ್ನು ನಾವು ಗಮನಿಸಬಹುದಾಗಿದೆ. ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಆಧಾರಗಳು, ಶಾಸನಗಳಿರೋದನ್ನ ನಾವು ನೋಡ್ತೀವಿ. ಆದಾಯ ಸೌರಾಷ್ಟ್ರದಿಂದ ಸೋಮೇಶ್ವರ ಮೂರ್ತಿಯನ್ನ ಇಲ್ಲಿ ತೆಗೆದುಕೊಂಡು ಬಂದು ಸುರವನ್ನಿ ಬಸದಿಯನ್ನ ಸೋಮೇಶ್ವರ ದೇವಾಲಯವನ್ನಾಗಿ ಪರಿವರ್ತನೆ ಮಾಡಿರುವುದು. ಜೊತೆಗೆ ಆದಾಯನ ಶೈವ ಧರ್ಮದ ಕಾರಣದಿಂದಲೇ ಆತ ಆ ಸೋಮೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಾಗಲೂ ಆದಾಯನ ಧರ್ಮಪತ್ನಿ ಆಕೆ ಜೈನಳಾಗಿಯೇ ಕೊನೆಯವರೆಗೂ ತನ್ನ ಅವಸಾನವನ್ನು ಕಾಣೋದನ್ನ ನಾವಿಲ್ಲಿ ನೋಡ್ತೀವಿ. ನಮಗೆ ಲಕ್ಷ್ಮರಸ ಕ್ರಿಸ್ತಶಕ 750ರಿಂದ ಹಿಡಿದು 1130ರ ಕಾಲಘಟ್ಟದ ಅವಧಿಯಲ್ಲಿ ವಿಕ್ರಮಾದಿತ್ಯನ ಕಾಲದಲ್ಲಿ ಒಬ್ಬ ದಕ್ಷ ಮಾಂಡಳಿಕನಾಗಿರ್ಬೇಕಾದ ಈ ಅವಧಿಯಲ್ಲಿ 300 ಹಳ್ಳಿಗಳನ್ನ ಒಳಗೊಂಡಿರ್ತಕ್ಕಂಥ ಪುಲಿಗೆರೆ 300 ಆ ಕಾಲಕ್ಕೆ ಏನಾಗುತ್ತೆ ಅಂತಂದ್ರೆ ಲಕ್ಷ್ಮಣೇಶ್ವರ ಆಗುತ್ತೆ. ವಿಶೇಷವಾಗಿ ಲಕ್ಷ್ಮರಸ ಮಾಂಡಳಿಕನಾಗಿ ಈ ಪ್ರದೇಶವನ್ನು ಆಳ್ತಾ ಇರುವ ಕಾರಣಕ್ಕಾಗಿಯೇ 300 ಹಳ್ಳಿಗಳಿಂದ ಆವೃತವಾಗಿರ್ತಕ್ಕಂಥ ಈ ಪ್ರದೇಶ ಲಕ್ಷ್ಮಣೇಶ್ವರ ಅಂತ ಕರೆಸಿಕೊಳ್ಳುವುದಕ್ಕೆ ಆರಂಭ ಆಗುತ್ತೆ. ಮುಂದೆ ಜನರ ಬಾಯಿಯೊಳಗಡೆ ಲಕ್ಷ್ಮಣೇಶ್ವರ ಅದು ಲಕ್ಷ್ಮೇಶ್ವರ ಆಗಿ ಅವತ್ತಿನ ಪುಲಿಗೆರೆಯ 300 ಇವತ್ತಿನ ಲಕ್ಷ್ಮೇಶ್ವರ ಆಗುವುದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ವಿಕ್ರಮಾದಿತ್ಯನ ಮಾಂಡಳಿಕ ಅರಸನಾಗಿರ್ತಕ್ಕಂಥ ಲಕ್ಷ್ಮರಸ ಈ ಪ್ರದೇಶವನ್ನ ಆಳ್ವಿಕೆ ಮಾಡಿದ್ದು ಕಾರಣ ಆಗಿದೆ ಅಂತ. ಹಾಗಾಗಿ ಮುಂದೆ ಬರ್ತಾ ನಾವು ಮುಸ್ಲಿಮರ ಕಾಲಕ್ಕೆ ಬಂದಿರಬೇಕಾದಾಗ ಈ ಪ್ರದೇಶ ಸೂಫಿ ನಾಡಾಗಿರ್ತಕ್ಕಂಥದ್ದು, ವಿಶೇಷವಾಗಿ ದೂದ್ನಾನ ಈ ಪ್ರದೇಶದಲ್ಲಿ ಇದ್ದಿರುವ ಕಾರಣಕ್ಕಾಗಿ ಮುಂದೆ ಜೈನದ ನಂತರ ಶೈವದ ನಂತರ ಬೇರೆ ಧರ್ಮಗಳ ಪ್ರಭಾವ ಈ ಪ್ರದೇಶದಲ್ಲಿ ಇದ್ದಿರುವುದನ್ನ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಗುರುತಿಸೋದಕ್ಕೆ ಸಾಧ್ಯ ಇದೆ. ಆದ್ರೆ ಪ್ರಾಚೀನ ಕಾಲಕ್ಕೆ ನಾವೇನಾದ್ರೂ ಈ ಪುಲಿಗೆರೆಯನ್ನ ತೆಗೆದುಕೊಂಡು ಹೋಗೋದಾಗಿತ್ತು ಅಂತ ಅಂತಂದ್ರೆ ವಿಶೇಷವಾಗಿ ಭಾಷೆಯ ಕಾರಣಕ್ಕಾಗಿ ಈ ಪ್ರದೇಶ
ಆ ಅಭಿಜಾತ ಸಾಹಿತ್ಯದ ಒಳಗಡೆ ಅನೇಕ ಜನ ಕವಿಗಳು ಪುಲಿಗೇರಿಯನ್ನ ನೆನೆಸಿಕೊಂಡೇ ಮುಂದೆ ಹೋಗೋದಕ್ಕೆ ಸಾಧ್ಯ ಇದೆ. ಅದರಲ್ಲಿ ವಿಶೇಷವಾಗಿ ಮುಳುಗುಂದದ ನಮ್ಮ ಪಕ್ಕದ ಮುಳುಗುಂದ ಆಗಿರ್ತಕ್ಕಂಥ ನೈಷೇನನ ಧರ್ಮಾಮೃತದಲ್ಲಿಯೂ ಕೂಡ ಲಕ್ಷ್ಮೇಶ್ವರದ ಅಂದ್ರೆ ಪುಲಿಗೇರಿಯ ಉಲ್ಲೇಖವನ್ನ ಆತ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಪಂಪನ ಕಾವ್ಯದಲ್ಲಿ ಪುಲಿಗೇರಿಯನ್ನ ಉಲ್ಲೇಖ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಕವಿರಾಜ ಮಾರ್ಗಕಾರನ ಕೃತಿಗಳಲ್ಲಿ ಈ ಪುಲಿಗೇರಿಯ ಉಲ್ಲೇಖ ಇರ್ತಕ್ಕಂಥದ್ದು. ಜೊತೆಗೆ ಆ ಕಾಲದಲ್ಲಿ ಬರ್ತಕ್ಕಂಥ ಅನೇಕ ಪ್ರಾಚೀನ ಕವಿಗಳು ಕೂಡ ಈ ಪ್ರದೇಶವನ್ನ ನೆನಪಿಸ್ಕೊಂಡು ಹೋಗೋದಕ್ಕೆ ಕಾರಣ ಏನು ಅಂತೇಳಿ ಅಂತಂದ್ರೆ ಇಲ್ಲಿಯ ಜನ ಒಳ್ಳೆಯವರು ಮತ್ತು ಭಾಷೆಯು ಕೂಡ ಅತ್ಯಂತ ಸುಭಿಕ್ಷವಾಗಿರ್ತಕ್ಕಂಥ ಪ್ರದೇಶ ಇದಾಗಿರೋದ್ರಿಂದ ತಿರುಳುಗನ್ನಡ ನಾಡು ಆಗಿತ್ತು ಅಂತ ಹೇಳಂತ ಅನ್ನುವ ಕಾರಣಕ್ಕಾಗಿ ಈ ಪ್ರದೇಶವನ್ನ ಮತ್ತೆ ಮತ್ತೆ ಸಾಹಿತ್ಯದ ಒಳಗಡೆ ತೆಗೆದುಕೊಂಡು ಹೋಗ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ.